ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ಸರ್ವೆ ನಡೆದದ, ಇದು ನಡಿಬಾರ್ದ, ಜಾತಿ ಗಣತಿ ಆಗಬಾರ್ದ. ಹೌದು, ಕೇಂದ್ರ ಸರ್ಕಾರದ ಹಕ್ಕು, ಕೇಂದ್ರ ಸರ್ಕಾರ ಮಾಡಬೇಕು. ಅದನ್ನು ಇಲ್ಲಿವರೆಗೆ ಮಾಡಿಲ್ಲ. ಅಂಬೇಡ್ಕರ್ ಅವರು ಪ್ರತಿ 10 ವರ್ಷಕ್ಕೊಮ್ಮೆ ಗಣತಿ ಮಾಡಬೇಕು, ಜಾತಿ ಗಣತಿ ಮಾಡಬೇಕು ಅಂತ ಸ್ಪಷ್ಟವಾಗಿ ಬರೆದಿದ್ದಾರೆ ತಮ್ಮ ಸಂವಿಧಾನದಲ್ಲಿ. ಇಲ್ಲಿವರೆಗೆ ಬಂದಂಥ ಯಾವ ಸರ್ಕಾರಗಳು ಮಾಡಲಿಲ್ಲ. ಯಾಕೆ? ದೇಶ ಒಡೆದು ಹೋಗ್ತದನ ಜಾತಿಗಳಿಂದ? ಹೌದಾ? ಈ ಜಾತಿಗಳು ಇವತ್ತು ಹುಟ್ಟಿದ್ದು ನಾವು ಇವೆಲ್ಲ. ಹೌದು ಬಿಡಪ್ಪ, ಇವ್ರು ಯಾರು ಹುಟ್ಟಿಸಿದ್ರೆ ಅವತರನ್ನ? ಒಂದು ವೇಳೆ ಹಿಂದಿನಿಂದ ಬರದೇ ಹೋಗಿದ್ರೆ, ಅಂಬೇಡ್ಕರ್ ಅವರು ಹಿಂದೂ ಧರ್ಮ ಬಿಟ್ಟು ಹೋಗ್ತಾ ಇದ್ರ, ಮೊದಲಿಂದ ಒಂದೇ ಇದ್ದಿದ್ರೆ, ಜಾತಿ ಪದ್ಧತಿ ಇರದೇ ಹೋಗಿದ್ರೆ, ಜಾತಿಯ ಅನ್ಯಾಯ ಆಗದೆ ಹೋಗಿದ್ರೆ, ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಿದ್ರ? ಇವಕ್ಕೆಲ್ಲ ಇವತ್ತು ಉತ್ತರ ಹೇಳಬೇಕಾಯ್ತು BJPಗರು ಜೊತೆಗೆ ಅವರ ಸಂಗಾತಿಗಳು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಮೂಲತಃ ಮೆರಿಟ್ ಅಂತ ಹೋಗೋದು ಬಂದವರು ಜನಸಂಘದವರು, ಸಂಘ ಪರಿವಾರದವರು, RSSದವರು. ಈಗೇನೋ ಕಾಲಾಂತರದಲ್ಲಿ ಅಧಿಕಾರ ಏನು ಸಿಗಲಿಕ್ಕಿಲ್ಲ ಅಂತೇಳಿ ಇವತ್ತು ಚೇಂಜ್ ಆಗ್ತಾಯಿದ್ರಿ, ಸಂತೋಷ. ಹಾಗಂತೇಳಿ ನೀವು ರಿಜೆಕ್ಟ್ ಮಾಡಿರಿ ಅದನ್ನು. 2027 ನಾವು ಮಾಡೋದಿಲ್ಲಪ್ಪ ಜಾತಿ ಗಣತಿ ಅಂತೇಳಿ ಯಾಕೆ ವಿರೋಧ ಮಾಡ್ತಾಯಿದ್ರಿ? ಅಂದರೆ ಈ ಕ್ರೆಡಿಟ್ ಮೋದಿಯವ್ರು ಸಿಗಲಿ ಅಂತ, ಅಥವಾ ಇದು ವೈಜ್ಞಾನಿಕವಾಗಿ ಇವತ್ತು ನಡೀತಾ ಇದೆ ಜಾತಿ ಗಣತಿ, ಅಥವಾ ಶಿಕ್ಷಣದ ಬಗ್ಗೆ, ಸಾಮಾಜಿಕ ಪರಿಸ್ಥಿತಿ ಬಗ್ಗೆ, ಆರ್ಥಿಕ ಪರಿಸ್ಥಿತಿ ಬಗ್ಗೆ